ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿಮನೆ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ತದಿಗೆ ಮೃಗಶಿರ ನಕ್ಷತ್ರ ದಿನಾಂಕ 19/5/2026 ಮಂಗಳವಾರ. ಮುಖ್ಯಾಂಶಗಳು. ಔಷಧಿ ವ್ಯಾಪಾರಗಳ ಸಂಘದಿಂದ ಮೇ 20ರಂದು ಔಷಧಿ ವ್ಯಾಪಾರ ಬಂದ್. ಸುದ್ದಿಯ ವಿವರ. ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ದೇಶಾದ್ಯಂತ ಹಮ್ಮಿಕೊಂಡಿರುವ ಒಂದು ದಿನದ ಮುಷ್ಕರಕ್ಕೆ ಕ್ಷೇತ್ರ ಮಲೆನಾಡು ವ್ಯಾಪಾರಿಗಳ ಸಂಘ ಬೆಂಬಲ ಘೋಷಿಸಿದೆ. ಮೇ 20ರಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6ರವರೆಗೆ ತಾಲೂಕಿನಾದ್ಯಂತ ಎಲ್ಲ ಔಷಧಿ ಅಂಗಡಿಯನ್ನು ಸಂಪೂರ್ಣ ಬಂದ್ ಮಾಡಲು ಸಂಘ ತೀರ್ಮಾನಿಸಿದೆ ಎಂದು ಪ್ರಕಟಣೆ ತಿಳಿಸಿದೆ. ಆನ್ಲೈನ್ ಮೂಲಕ ನಡೆಯುತ್ತಿರುವ ಔಷಧ ವ್ಯಾಪಾರವನ್ನು ಸಂಪೂರ್ಣ ಸ್ಥಗಿತಗೊಳಿಸುವುದು, ಕಾರ್ಪೊರೇಟ್ ಕಂಪನಿಗಳಿಂದ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ರಿಯಾಯಿತಿ ವ್ಯಾಪಾರಕ್ಕೆ ಕಡಿವಾಣ ಹಾಕುವುದು, ಸಣ್ಣ ಮತ್ತು ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳಿಗೆ ಸಮಾನ ಅವಕಾಶ ಕಲ್ಪಿಸುವ ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡಬೇಕು, ನಕಲಿ ಔಷಧಿ ಮಾರಾಟವನ್ನು ತಡೆಯಬೇಕು, ಸರ್ಕಾರದ ಜಿಎಸ್ಆರ್ 817 ಆದೇಶವನ್ನು ವಾಪಸ್ ಪಡೆಯಬೇಕು ಇತ್ಯಾದಿ ಬೇಡಿಕೆ ಆಗ್ರಹಿಸಿ ಮುಷ್ಕರ ನಡೆಸಲಾಗುತ್ತಿದೆ ಎಂದು ಸಂಘದ ಪ್ರಕಟಣೆ ತಿಳಿಸಿದೆ. ಕೆರೆ ಗ್ರಾಮ ಪಂಚಾಯಿತಿಯ ದ್ಯಾವಂಟ ಗ್ರಾಮದ ಹುಲ್ಗಾರ್ ಬೈಲ್ನಲ್ಲಿ ಭಾನುವಾರ ಹುಲಿ ಕಾಣಿಸಿಕೊಂಡಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿರುವ ಈ ಪ್ರದೇಶ ಈಗಾಗಲೇ ಆನೆ ಮತ್ತಿತರ ಕಾಡು ಪ್ರಾಣಿಯಿಂದ ರೈತರ ಬದುಕು ಹೈರಾಣಾಗಿದೆ. ಇದರೊಂದಿಗೆ ಈಗ ಹುಲಿ ಕಾಣಿಸಿಕೊಂಡಿರುವುದು ಜನ ಹಾಗೂ ಜಾನುವಾರಿಗೆ ಸಂಕಷ್ಟ ತಂದೊಡ್ಡಿದೆ. ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರೊಬ್ಬರ ಅಡಿಕೆ ತೋಟಕ್ಕೆ ಕಿಡಿಗೇಡಿಗಳು ಹಾನಿ ಮಾಡಿರುವ ಘಟನೆ ನಡೆದಿದೆ. ಸುಂದರವರ ಅಡಿಕೆ ತೋಟ ಇದ್ದಕ್ಕಿದ್ದಂತೆ ಮರ ಬಾಡುತ್ತಿರುವುದು ಮತ್ತು ಸಾಯುತ್ತಿರುವುದನ್ನು ಗಮನಿಸಿದಾಗ ಮರದ ಬುಡದಲ್ಲಿ ಮರಕ್ಕೆ ರಂಧ್ರ ಕೊರೆದು ಕಳೆನಾಶಕ ಹಾಕಿರುವುದು ಗೊತ್ತಾಗಿದೆ. 250ರಿಂದ 300 ಮರಗಳಿಗೆ ಕಳೆನಾಶಕ ಬಳಸಿ ಸಾಯಿಸಲು ರಂಧ್ರ ಕೊರೆಯಲಾಗಿದೆ. ಫಸಲು ನೀಡುತ್ತಿದ್ದ ಮರವನ್ನೇ ಸಾಯಿಸಿರುವುದು ರೈತ ಹಲವು ವರ್ಷದಿಂದ ಕಷ್ಟಪಟ್ಟು ಬೆಳೆಸಿದ ಮರ ಸಾಯುತ್ತಿದೆ. ಆಸ್ತಿ ವಿಷಯದಲ್ಲಿ ಈ ಘಟನೆ ನಡೆದಿರಬಹುದು ಎಂದು ಊಹಿಸಲಾಗಿದೆ. ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿರ್ಲು ಬಳಿ ನಿರ್ಮಾಣವಾಗುತ್ತಿರುವ ಕಿರು ಸೇತುವೆ ಕಾಮಗಾರಿ ಮಂದಗತಿಯಲ್ಲಿ ನಡೆಸುತ್ತಿರುವುದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿರ್ಲು ಗ್ರಾಮದ 15ಕ್ಕೂ ಹೆಚ್ಚು ಮನೆಗೆ ಸಂಪರ್ಕಿಸುವ ಕಿರು ಸೇತುವೆ ನಿರ್ಮಾಣ ಆರಂಭಗೊಂಡು 2 ತಿಂಗಳಾಗಿದ್ದು ಮಳೆಗಾಲ ಸಮೀಪದಲ್ಲಿದೆ. ಮಳೆ ಆರಂಭಗೊಂಡರೆ ಗ್ರಾಮದ ಸಂಪರ್ಕ ಕಡಿತಗೊಳ್ಳುವ ಭೀತಿ ಎದುರಾಗಿದೆ. ಮಳೆಗಾಲದಲ್ಲಿ ಹಳ್ಳದ ನೀರು ಪ್ರವಾಹ ರೂಪದಲ್ಲಿ ಹರಿಯುವುದರಿಂದ ಸೇತುವೆ ನಿರ್ಮಾಣ ಅಗತ್ಯವಾಗಿದೆ. ಗ್ರಾಮವನ್ನು ಸಂಪರ್ಕಿಸುವ ಏಕೈಕ ಮಾರ್ಗ ಇದಾಗಿದ್ದು, ಸೇತುವೆ ನಿರ್ಮಾಣವಾಗದಿದ್ದರೆ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಲಿದೆ. 35 ಲಕ್ಷ ರು ವೆಚ್ಚದ ಕಾಮಗಾರಿ ತ್ವರಿತವಾಗಿ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.